ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಹೋಟೆಲಲ್ಲಿ ಹೇಗೆ ಗೋಬಿ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ. ಫಸ್ಟು ಸ್ಟವ್ ಹಚ್ಕೊಂಡು ಬಾಣಲಿ ಇಡಿ, ಅದಕ್ಕೆ ಎಣ್ಣೆ ಹಾಕಿ, ಸ್ವಲ್ಪ ಕಸೂರಿ ಮೆಥಿ ಹಾಕಿ, ಕರಿಬೇವಿನ ಸೊಪ್ಪು ಹಾಕಿ, ಆಮೇಲೆ ಈರುಳ್ಳಿ ಕ್ಯಾಪ್ಸಿಕಮ್ ಹಾಕೋಬೇಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಟಾಸ್ ಮಾಡಬೇಕು. ಆ ಶುಂಠಿ ಬೆಳ್ಳುಳ್ಳಿ ಇರೋ ನೀರಿನ ಅಂಶ ಎಲ್ಲ ಎಣ್ಣೆ ಮತ್ತು ಬೆಂಕಿ ಜೊತೆ ಆದಾಗ ಫೈರ್ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ದಯವಿಟ್ಟು ಯಾರು ಮನೇಲಿ ಟ್ರೈ ಮಾಡಬೇಡಿ. ಮತ್ತು ನಾನು ಮಾಡಿರೋ ಮಸಾಲೆ ಹಾಕ್ತಾಯಿದ್ದೀವಿ. ಇದಕ್ಕೆ ಅಚ್ಕಾರದ ಪುಡಿ, ಉಪ್ಪು, ಸ್ವಲ್ಪ ಶುಗರ್ ಪೌಡ್ರು, ಬ್ಲ್ಯಾಕ್ ಪೆಪ್ಪರು, ಗರಂ ಮಸಾಲ ಮತ್ತು ವೈಟ್ ಪೆಪ್ಪರು, ಮತ್ತು ಸ್ವಲ್ಪ ಈರುಳ್ಳಿ, ಕರಿಬೇವಿನ ಸೊಪ್ಪು, ಪುದೀನ ಹಾಕಿ ಚಿಲ್ಲಿ ಪೇಸ್ಟ್ ಹಾಕೋಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಮಸಾಲೆ ಹೇಗೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ಈಗ ಡ್ರೈ ಗೋಬಿ ಹಾಕ್ಕೊಡ್ಬೇಕು. ಡ್ರೈ ಗೋಬಿ ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಅದಕ್ಕೆ ವಿನೆಗರ್ ಹಾಕೋತಾ ಇದ್ದೀವಿ ಮತ್ತು ಸೋಯಾ ಸಾಸ್ ಹಾಕೋತಾ ಇದ್ದೀವಿ. ಮತ್ತು ಚಿಲ್ಲಿ ಸಾಸ್ ಹಾಕೋಬೇಕು ಮತ್ತು ಟೊಮೆಟೊ ಸಾಸ್ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ನೆಕ್ಸ್ಟು ಮಸಾಲೆ ಮತ್ತು ಡ್ರೈ ಗೋಬಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ದಯವಿಟ್ಟು ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಡ್ರೆಸ್ ಕೂಡ ಕೊಡ್ತೀನಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ತಾರೆ ಅವ್ರಿಗೆ ಹಾಫ್ ಗೋಬಿ ಫ್ರೀಯಾಗಿ ಕೂಡ ಕೊಡ್ತೀನಿ. ಅಡ್ರೆಸ್ ಕೂಡ ಶೇರ್ ಮಾಡ್ತೀನಿ. ಆಮೇಲೆ ಲಾಸ್ಟಲ್ಲಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮು ಮತ್ತು ಪುದೀನ ಹಾಕ್ಬಿಟ್ಟು ಗಾರ್ನಿಷಿಂಗ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಗೋಬಿ ರೆಡಿ ಆಗುತ್ತೆ. ಆ ಮಸಾಲೆ ಅಂಶ, ನೀರಿನ ಅಂಶ ಎಲ್ಲ ಚೆನ್ನಾಗಿ ಕುಡಿಬೇಕು ಡ್ರೈ ಗೋಬಿಗೆ. ಮತ್ತು ಲಾಸ್ಟಲ್ಲಿ ಕ್ಯಾಪ್ಸಿಕಮ್ ಹಾಕೋದ್ರಿಂದ ಹಸಿ ಟೇಸ್ಟು ಚೆನ್ನಾಗಿರುತ್ತೆ. ಅದಕ್ಕೆ ಲಾಸ್ಟಲ್ಲಿ ಮತ್ತೆ ಕ್ಯಾಪ್ಸಿಕಮ್ಮು, ಈರುಳ್ಳಿ ಮತ್ತು ಪುದೀನ ಹಾಕ್ತಾಯಿದ್ದೀವಿ. ನೋಡಿ, ಈಗ ಗೋಬಿ ರೆಡಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.